1ನೇ ತಾರೀಕು ಒಬ್ಬ ವ್ಯಕ್ತಿ, ಆತನ ಹೆಸರು ಬಾಷಾ ಸಾಬ್ ಅಂತ, ಸುಮಾರು 58 ವರ್ಷ ವಯಸ್ಸು, ಆಟೋ ಡ್ರೈವರ್ ಮತ್ತು ಬೇರೆ ಬೇರೆ ಕೆಲಸ ಸಣ್ಣ ಪುಟ್ಟದ್ ಮಾಡ್ಕೊಂಡಿರ್ತಾನೆ. ಆತ ಒಂದು ಮೊಬೈಲ್ ಅಲ್ಲಿ ವಿಡಿಯೋ, ಅದು ಪ್ರಾರಂಭದಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಒಂದು ಸುದ್ದಿ ಆದಂತ ಸಂದರ್ಭದಲ್ಲಿ ಅದು ರೆಗ್ಯುಲರ್ ಒಂದು ಯೂಡಿಆರ್ ಕೇಸ್ ರೀತಿಯಲ್ಲಿ ರಿಜಿಸ್ಟರ್ ಆಗುತ್ತೆ. ನಂತರ ಅವರ ಕುಟುಂಬ ಸದಸ್ಯರು ಒಂದು ವಿಡಿಯೋವನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಅನ್ಫಾರ್ಚುನೇಟ್ಲಿ ನನಗೆ ಅಡ್ರೆಸ್ ಮಾಡಿ ಆತ ಒಂದು ವಿಡಿಯೋ ಮೊಬೈಲ್ ಅಲ್ಲಿ ಮಾಡಿದ್ದಾನೆ. ಮಾಡ್ಬಿಟ್ಟು ಬಹಳಷ್ಟು ಜನರ ಹತ್ರ ನಾನು ಸಾಲ ತಗೊಂಡಿದ್ದೆ, ಮತ್ತೆ ಆ ಸಾಲಕ್ಕೆ ಬಡ್ಡಿ ಹೆಚ್ಚಿಗೆ ಕಟ್ಟಿದಾಗಿಯೂ ಕೂಡ ಅವರು ಕಿರುಕುಳ ಕೊಡ್ತಾ ಇದ್ರು ಅನ್ನೋ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾನೆ. ಸೊ ಅದರಲ್ಲಿ ಪ್ರಮುಖ ಆರೋಪಿಗಳು ಯಾರಿದ್ರು, ಒಟ್ಟು 6 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡ್ತಾರೆ. ಅವರ ಹೆಸರುಗಳು ಲಲಿತಾ ದೇವಮಾನೆ, ಕೃಷ್ಣ ಅಲಿಯಾಸ್ ಗಿಟ್ಟಿ ಹುಸ್ಮನಿ, ಮುಷ್ತಾಕ್ ಅಹಮದ್, ವಿನೋದ್ ಬಂಕಾಪುರ್, ಶಿರಾಜ್ ಅಹಮದ್ ಮಿರ್ಜಿ ಮತ್ತು ಮಲ್ಲಿಕ್ ರೆಹಾನೆ ನಾಲ್ಬಂದಿ ಅಂತ. ಈ ಒಟ್ಟು 6 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನು ನಮ್ಮ ಇನ್ವೆಸ್ಟಿಗೇಷನ್ ಏನು ಅಂಶಗಳು ಕಂಡು ಬರುತ್ತೆ ಅನ್ನೋದ್ರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ. ನಾನು ಎಲ್ಲ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಸಾರ್ವಜನಿಕರಿಗೆ ಮನವಿ ಮಾಡ್ಲಿಕ್ಕೆ ಇಷ್ಟಪಟ್ಟಿರುವಂಥದ್ದು, ಮತ್ತೆ ಹಿಂದೆ ಕೂಡ ನಾನು ಈ ಮನವಿಯನ್ನ ಮಾಡಿದ್ದೀನಿ. ಯಾರಾದ್ರೂ ಸಾಲಗಾರ ಕಿರುಕುಳ ಕೊಟ್ಟಂತ ಸಂದರ್ಭದಲ್ಲಿ ದಯವಿಟ್ಟು ಯಾರು ಈ ರೀತಿ ಆತ್ಮಹತ್ಯೆ ಅಂತ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದು, ಅಂತ ಒಂದು ಕೃತ್ಯಕ್ಕೆ ಮುಂದಾಗಬಾರ್ದು. ದಯವಿಟ್ಟು ಪೊಲೀಸ್ ಠಾಣೆಗೆ ಬನ್ನಿ, ಮತ್ತೆ ಕಮಿಷನರ್ ಆಫೀಸ್ ಇದೆ ಅದು ಅಲ್ಲಿಗೆ ಬನ್ನಿ. DC ಆಫೀಸಲ್ಲೂ ಕೂಡ ಒಂದು ಅಲ್ಲೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾರಿ ಮೈಕ್ರೋ ಫೈನಾನ್ಸ್ ಇರ್ಬೋದು ಅಥವಾ ಬೇರೆ ಸಾಲಗಾರರಿಂದ ಏನಾದ್ರು ಕಿರುಕುಳ ಇದ್ರೆ ಅವ್ರಿಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅಲ್ಲೂ ಕೂಡ ಅವಕಾಶ ಇದೆ. ಸೊ ದಯವಿಟ್ಟು ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡ್ಬೇಕು. ಇವಾಗ ಇನ್ನೊಂದು ಏನಾಗುತ್ತೆ ಸರ್, ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ತಾಫ್ ಬಳ್ಳೂರ್ ಫ್ಯಾಮಿಲಿ ಅವ್ರ ಒತ್ತಡ ಇತ್ತು ಕೂಡ ಅಲ್ಲ. ಈಗ ಅದರಲ್ಲಿ ನಾನು ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ್ದೀನಿ. ಸೊ ಇಂತಿಂತವ್ರು ಬಂದ್ಬಿಟ್ಟು ನಮ್ಗೆ ನೆಗೋಷಿಯೇಟ್ ಮಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂತಂದ್ರೆ, ಈಗ ಮಾತುಕತೆ ಆಗುವಂತ ಸಂದರ್ಭದಲ್ಲಿ ತಿಳಿದಂತವ್ರು ಅವ್ರಿಗೆ ತಿಳಿದಿದ್ದು ಹೇಳ್ತಾರೆ. ಅದಕ್ಕೆ ಒಪ್ಪೋದು ಬಿಡುವಂತದ್ದು 2 ಪಾರ್ಟಿಗಳಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಯಾರು ಕಡೆಯಿಂದ ಹಣ ಇಸ್ಕೊಂಡು ಬಡ್ಡಿ ಕೊಡಿ ಮತ್ತೆ ಹಣ ಕೊಡಿ ವಾಪಸ್ ಅಂತ ಕಿರುಕುಳ ಕೊಡ್ಬೇಕು ಅಂತ ಹೇಳಿದ್ರು ಆ 6 ಜನರನ್ನು ಈಗಾಗಲೇ ಅರೆಸ್ಟ್ ಮಾಡಿದ್ರು. ಸೊ ನಾನು ಮತ್ತೊಮ್ಮೆ ಮನವಿ ಮಾಡುವಂತದ್ದು, ಬಡ್ಡಿ ಹೆಚ್ಚು ಕಡಿಮೆ ಅಂತಲ್ಲ, ಸಾಲಗಾರ ಇರ್ಬೋದು, ಯಾರೇ ಇರ್ಬೋದು, ಅವರು ಕಿರುಕುಳ ಆಗಿ ಪ್ರಾಣ ಕಳ್ಕೊಳ್ಳುವಂತ ಒಂದು ಡಿಸಿಷನ್ ಯಾರು ತಗೋಬಾರ್ದು. ದಯವಿಟ್ಟು ಪೊಲೀಸ್ ಠಾಣೆಗೆ ಬನ್ನಿ ಮತ್ತು ನಮ್ಮ ಆಫೀಸಿಗೆ ಬನ್ನಿ. ಸಾಕಷ್ಟು ಜನ ಈ ಹಿಂದೆ ಇವಾಗ ಇದ್ಯಾವುದೋ ಒಂದು ಕೇಸ್ ಹೊರಗಡೆ ಬಂದಿರುವಂತದ್ದು ನಾವು ಅನ್ಫಾರ್ಚುನೇಟ್ಲಿ ಈಗ ಬ್ರೀಫ್ ಮಾಡಿ ನಾವು ಹೇಳ್ಬೇಕಾಗುತ್ತೆ. ಬಹಳಷ್ಟು ಜನ ನಮ್ಮ ಕಚೇರಿಗೆ ಸೇರಿದಂತೆ ಠಾಣೆಗಳಿಗೆ ಬಂದಂತ ಸಂದರ್ಭದಲ್ಲಿ ಕರೆಸಿ ಯಾರು ಆತರ ಕಿರುಕುಳ ಕೊಡೋರು ಇದ್ದಾರೆ ಅವ್ರ ಮೇಲೆ ಪ್ರಕರಣ ಕೊಟ್ರೆ ಪ್ರಕರಣ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಸೊ ನಮ್ಮಲ್ಲಿ ಈ ಬಡ್ಡಿ ವ್ಯಾಪಾರ ಮಾಡುವಂತವ್ರ ವಿರುದ್ಧ ದಾಖಲಾಗಿರುವಂತ ಪ್ರಕರಣಗಳು ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ನಾವು ರಿಜಿಸ್ಟರ್ ಮಾಡಿದ್ವಿ. ಬಹಳಷ್ಟು ಜನ ಅರೆಸ್ಟ್ ಕೂಡ ಮಾಡಿದ್ದೀವಿ. ಹಂಗಾಗಿ ಅದರ ಸಂದರ್ಭಗಳಲ್ಲಿ ದಯವಿಟ್ಟು ಪೊಲೀಸ್ ಠಾಣೆಗೆ ಮತ್ತು ನಮ್ಮ ಕಚೇರಿಗೆ ಬನ್ನಿ ಅಂತ ನಾನು ಅಲ್ಲ, ಅವ್ರದ್ದು ಏನು ರೋಲ್ ಏನಂತ ಗೊತ್ತಾಗುತ್ತೆ, ಅದು ಇನ್ವೆಸ್ಟಿಗೇಷನ್ ಆಗ್ತದೆ. ಈಗ ನಾನು ವಿಡಿಯೋದಲ್ಲಿ ಓದಿರುವಂತದ್ದು ಅಂದ್ರೆ ವಿಡಿಯೋದಲ್ಲಿ ನೋಡಿರುವಂತದ್ದು, ನನಗೆ ಸಾಲ ಕಟ್ಲಿಕ್ಕೆ ಆಗಲ್ಲ, ನಂದೊಂದು ಜಾಗ ಇದೆ, ಆ ಜಾಗ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಕೆಲವ್ರ ಹತ್ರ ಹೋಗ್ಬಿಟ್ಟು ನಾನು ಈ ತರ ಹೇಳಿದಾಗ ಕರ್ಸಿ ಮಾತಾಡಿದ್ರು, ಅದೇನು ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅದು ನಿಯಮಾನುಸಾರ ಕಾನೂನು ಪ್ರಕಾರ ಏನ್ ಕ್ರಮ ಬೇಕಂತ ತಗೊಂಡು ಸರ್. ಈಗ ನೋಡಿ, ಇವೆಲ್ಲದಕ್ಕೂ ಒಂದು ಲ್ಯಾಂಡ್ ತಗೊಳುವಂಥದ್ದು, ಸೈಟ್ ತಗೊಳುವಂಥದ್ದು ಈ ವಿಚಾರ ಏನಿದೆ, ಇದರಲ್ಲಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಬಹಳಷ್ಟು ಜನ ನಮ್ಮ ಕಚೇರಿಗೆ ಕೂಡ ಪಿಟಿಷನ್ಸ್ ತಗೊಂಡ್ಬಂದಿರೋದ್ರಲ್ಲಿ ಸಾಲ ಅಂತ ಇಸ್ಕೊಂಡಿರ್ತಾರೆ. ಬಟ್ ಸಾಲ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ಅದನ್ನ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟು ಆಮೇಲೆ ನಂತರ ನಮಗೆ ವಾಪಸ್ ಇಸ್ಕೊಡಿ ಅಂತ ಹೇಳ್ತಾರೆ. ಅದರದ್ದೆಲ್ಲ ನಮಗೆ ಸಿವಿಲ್ ನೇಚರ್ ಇಂದ ಮಾಡ್ಲಿಕ್ಕೆ ಬರಲ್ಲ. ಬಟ್ ಡೆಫಿನೆಟ್ಲಿ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅವ್ರು ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಮುಂದುವರಿಬೇಕು ಅನ್ನೋಂತ ಒಂದು ಮಾರ್ಗದರ್ಶನ ಕೂಡ ನಮ್ಮವರು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ. ದಯವಿಟ್ಟು ಬಂದು ಅಪ್ರೋಚ್ ಮಾಡ್ಬೋದು. ಮತ್ತೆ ಇಂಡಿವಿಜುವಲಿ ಈಗ ಸಾಲ ತಗೊಳ್ಳೋಂತ ಸಂದರ್ಭದಲ್ಲಿ ಅವ್ರ ಪರಿಸ್ಥಿತಿ ಏನಿರುತ್ತೋ ಗೊತ್ತಿಲ್ಲ. 5 ರೂಪಾಯಿ ಅಂದ್ರೂ ತಗೊಂಡಿರ್ತಾರೆ, 10 ರೂಪಾಯಿ ಅಂದ್ರೂ ತಗೊಂಡಿರ್ತಾರೆ, ದಿನದ ಬಡ್ಡಿ, ವಾರದ ಬಡ್ಡಿ ಎಲ್ಲಾ ರೀತಿನೂ ತಗೊಂಡಿರ್ತಾರೆ. ವಾಪಸ್ ಕೊಡ್ಬೇಕಾದ್ರೆ ಆ ಸಮಸ್ಯೆಗಳು ಎದುರಾಗುತ್ತೆ. ಅವ್ರು ಸಾಲ ತಗೋಬೇಕಾದ್ರೆ ಪೊಲೀಸ್ ಇಲಾಖೆಗೋ ಅಥವಾ ಪೊಲೀಸ್ ಇಲಾಖೆ ಯಾರನ್ನೋ ಮಧ್ಯದಲ್ಲಿ ಇಟ್ಕೊಂಡಂತೂ ಡೆಫಿನೆಟ್ಲಿ ತಗೊಂಡಿರಲ್ಲ, ಅವ್ರು ಎಮರ್ಜೆನ್ಸಿ ತಗೊಂಡಿರ್ತಾರೆ. ಬಟ್ ವಾಪಸ್ ಕೊಡುವಂತ ಸಂದರ್ಭ ಬಂದಾಗ ಅಲ್ಲಿ ಸಂಘರ್ಷಗಳಾಗುತ್ತೆ. ಆ ಸಂದರ್ಭದಲ್ಲಿ ಕಾನೂನಲ್ಲಿ ಏನ್ ಅವಕಾಶ ಇದೆ ಅದನ್ನೆಲ್ಲ ಪಾಲನೆ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಬಂದು ನಮಗೆ ಅಪ್ರೋಚ್ ಮಾಡುವಂತದ್ದು, ನಮ್ಮನ್ನ ಠಾಣೆಗೆ ಮತ್ತು ನಮ್ಮ ಕಚೇರಿಗೆ ಬಂದು ಕಂಪ್ಲೇಂಟ್ ಕೊಡುವಂತ ಕೆಲಸ ಮಾಡ್ಬೇಕು. ಈಗ ನಾನು ಹೇಳೋದು ಅದೇ, ಏನ್ ಅಫೆನ್ಸ್ ಆಗಿದೆ ಅನ್ನೋದು ನಮ್ ಗಮನಕ್ಕೆ ತಂದಾಗ ಯಾವ ರೀತಿ ನಾವು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದು ತಿಳಿಸ್ಕೊಡ್ಬೇಕು. ಈಗ ನಾನೊಂದು ಉದಾಹರಣೆ ಹೇಳ್ತೀನಿ. ಯಾವ್ದು ನಮ್ಮ ಒಂದು ಪೊಲೀಸ್ ಠಾಣೆಯಲ್ಲಿ
ಒಂದು 50 ಲಕ್ಷ ಒಬ್ಬ ವ್ಯಕ್ತಿ ಹತ್ರ ಸಾಲ ಇಸ್ಕೊಂತಾರೆ. ಅವ್ರವ್ರೆ ಇಬ್ರು ಮಾತಾಡ್ಕೊಂಡು ಆನ್ ಪೇಪರ್ ಇಸ್ಕೊಂಡು ತಗೊಂತಾರೆ. ಆ ನಂತರದಲ್ಲಿ ಆ ಹಣ ಹ್ಯಾಂಡ್ ಓವರ್ ಮಾಡುವಂತ ಸಂದರ್ಭದಲ್ಲಿ ಒಂದು 2 ಎಕರೆ 3 ಎಕರೆ ಯಾವುದೋ ಒಂದು ಧಾರವಾಡ ರೂರಲ್ ವ್ಯಾಪ್ತಿಯಲ್ಲಿರುವಂತ ಜಾಗವನ್ನ ರಿಜಿಸ್ಟರ್ ಮಾಡ್ಕೋತಾರೆ. ಅದರಲ್ಲಿ ವೆರಿ ಟೆಕ್ನಿಕಲಿ ಮತ್ತೆ ಲೀಗಲಿ ಕರೆಕ್ಟ್ ಇರೋ ರೀತಿ ಯಾರ್ಯಾರ ಹೆಸರಿಗೆ ಅದು ಆಸ್ತಿ ಇದೆ, ಗಂಡ, ಹೆಂಡತಿ, ತಾಯಿ, ತಂದೆ, ಮಕ್ಕಳು, ಮತ್ತೆ ಮಕ್ಳ್ಯಾರೋ ಹೊರಗಡೆ ಇದ್ದವ್ರದ್ದು GPA ತಗೊಂಡು ಕಂಪ್ಲೀಟ್ ಡ್ಯೂ ಪ್ರೊಸೀಜರ್ ಫಾಲೋ ಮಾಡಿದ್ದಾರೆ. ಇವಾಗ ನಾನು ಹಣ ವಾಪಸ್ ಕೊಡ್ತೀನಿ, ನಾನು ಹೊಲ ಬಿಟ್ಕೊಡು ಅಂತಂದಾಗ ಆತ ಏನ್ ಹೇಳ್ತಾನೆ, ನಾನು ಹಣ ಕೊಟ್ಟಿದ್ದಲ್ಲ, ನಾನು ಖರೀದಿಗೆ ತಗೊಂಡಿದ್ದೀನಿ ಅಂತ. ಸೊ ಹಿಂಗಿದ್ದಾಗ ಇದು ಇಟ್ ಬಿಕಮ್ಸ್ ಪ್ಯೂರ್ಲಿ ಸಿವಿಲ್ ಇನ್ ನೇಚರ್. ಬಟ್ ಡೆಫಿನೆಟ್ಲಿ ಇನ್ನು ಕೆಲವರು ಹಣ ಕೊಡ್ತೀವಿ, ಹಣ ಇಸ್ಕೊಂಡು ಸೈಟ್ ಕೊಡ್ತೀವಿ, ಜಾಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಅಥವಾ ಮನೆ ಕಟ್ಸ್ಕೊಡ್ತೀವಿ, ಮನೆ ಕೊಡ್ತೀವಿ, ಈ ತರದ್ದೆಲ್ಲ ಎಲ್ಲೆಲ್ಲಿ ಫ್ರಾಡ್ ಮಾಡಿರ್ತಾರೆ ಅಂತದ್ರಲ್ಲಿ ಪ್ರಕರಣಗಳು ದಾಖಲು ಮಾಡಿದ ಅವಕಾಶ ಮಾಡ್ತಾರೆ.